ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ತಿಳಿಯಾಗಿದೆ. ಕಳೆದ ವಾರ ಗಡಿ ರಾಜ್ಯಗಳಲ್ಲಿ ಭಾರೀ ಆತಂಕ ನಿರ್ಮಾಣವಾಗಿತ್ತು. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ತಗಚಕೆರೆ ಗ್ರಾಮದ ಹರ್ಷಿತ್ ವಿವರಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಶುರುವಾದಾಗ ಭಯ ಆಯಿತು. ನಮ್ಮ ಕಾಲೇಜಿನ ಬಳಿಯೇ ಏರ್ ಸ್ಟ್ರೈಕ್ ಆಗ್ತಿತ್ತು. ಫೈಟರ್ ಜೆಟ್ಗಳು ಹಾರ್ತಾ ಇದ್ವು ಅಂತ ಅಲ್ಲಿನ ಸನ್ನಿವೇಶವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಶ್ರೀನಗರದ ಶೇರಿ ಕಾಶ್ಮೀರ್ ಅಗ್ರಿಕಲ್ಚರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಫ್ ಯೂನಿವರ್ಸಿಟಿಯಲ್ಲಿ ಎಂಎಸ್ಸಿ ಮಾಡ್ತಾ ಇದ್ದಾರೆ ಹರ್ಷಿತ್ ಸುರಕ್ಷಿತವಾಗಿ ಆಗಮಿಸುವುದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನೆರವಾಗಿದ್ದರಂತೆ. ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿಗೆ ಹರ್ಷಿತ್ ಮತ್ತು ಅವರ ಕುಟುಂಬ ಈಗ ಧನ್ಯವಾದವನ್ನ ತಿಳಿಸಿದೆ. ಅಲ್ಲಿ ಸರ್ ನಮಗೆ ಸೀರಿಯಸ್ ಜಾಸ್ತಿ ಅನಿಸಿದ್ದು ಅದೇ ಆಪರೇಷನ್ ಸಿಂಧೂರ್ ಆದಾಗಿಂದ. ಆಪರೇಷನ್ ಸಿಂಧೂರು 7th ಬೆಳಗಿನ ಜಾವ 1:44 ಅಂದರೆ 1:15 ಅಷ್ಟರಲ್ಲೆಲ್ಲ ನಾವು ಇಲ್ಲಿ ನಮ್ಮ ಕಾಲೇಜ್ ಹತ್ರದಿಂದನೇ ಈ ಫೈಟರ್ ಜೆಟ್ ಎಲ್ಲ ಹಾರಿದ್ದು ಸೌಂಡ್ ಬಂತು. ಅವು ಎಕ್ಸ್ಟ್ರೀಮ್ ಸೌಂಡ್ ಬರ್ತವೆ ನಾರ್ಮಲ್ ಪ್ಲೇನ್ಗಳಿಗಿಂತ. ಆಪರೇಷನ್ ಸಿಂಧೂರ್ ನಡೆದಿದ ತಕ್ಷಣ ಪಾಕ್ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಸಿವಿಲಿಯನ್ಸ್ಗೆ ಅಟ್ಯಾಕ್ ಆಗೈತೆ ಅಂತ ಹೇಳಿ ನಮ್ಮ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಬಂದು ಇಲ್ಲಿ ಜಮ್ಮು ಯೂನಿವರ್ಸಿಟಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಫಸ್ಟು ಮಿಸೈಲ್ಗಳೆಲ್ಲ ಹಾಕಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಜಮ್ಮು ಯೂನಿವರ್ಸಿಟಿಲಿ ಓದ್ತಿದ್ರು. ಅವರೆಲ್ಲ ಅದೆಲ್ಲ ನಡೆಯೋಕ್ಕೆ ಮುಂಚೆನೇ ಅವ್ರಿಗೆ ಇನ್ಫಾರ್ಮೇಷನ್ ಬಂದು ಅಲ್ಲಿಂದ ಹೊರಟು ಬಿಡ್ತಾರೆ. ಅವಾಗಿಂದ ನಮಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಇಲ್ಲಿ ಇರೋದು ಶ್ರೀನಗರಲ್ಲಲ್ವಾ, ಏನಾಗಲ್ಲ ತೊಂದರೆ ಅಂತ ನಾವು ಇದ್ವಿ. ನಮ್ಮ ಟೀಚರ್ಸ್ಗಳು ವಾರ್ಡನ್ನು VC ಎಲ್ಲ ಹೇಳ್ತಿದ್ರು, ನೀವು ಹಾಸ್ಟೆಲಲ್ಲಿ ಇರೋದೇ ಬೆಸ್ಟು, ಇಲ್ಲೇ ಸೇಫ್ ಇರ್ತೀರಾ, ಹೊರಗಡೆ ಹೋದರೆ ತುಂಬ ಡೇಂಜರ್ ಅಂತೆಲ್ಲ ಹೇಳ್ತಿದ್ರು. ನಾವು ನೋಡ್ತಿದ್ವಿ. ಹಂಗೇನೆ ಬರ್ತಾ ಶ್ರೀನಗರ ಏರ್ಪೋರ್ಟ್ಗೆ 9ನೇ ತಾರೀಕು ನೈಟು ಅಟ್ಯಾಕ್ ಮಾಡಿಬಿಟ್ರು. ಅಲ್ಲ, ಅವನಿಗೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತೊಂದರೆ ಆಗೈತೆ ಅಂತ ತಕ್ಷಣ ನನಗೆ ಆತಂಕ ಆಯಿತು. ಅದಾದ ನಂತರ ಬೆಳಗ್ಗೆ ನಾನು ಇಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಬರ್ತಾವ್ರೆ ಅಂತ ಗೊತ್ತಾಯಿತು. ಆ ತಕ್ಷಣ ನಾನು ನನ್ನ ತಮ್ಮ ನಮ್ಮೂರವರೆಲ್ಲ ಹೋಗಿ ಅವ್ರ ಅಪ್ರೋಚ್ ಮಾಡಿದ್ವಿ. ಹಿಂಗೆ ಆಗೈತೆ ಅಣ್ಣ, ಈ ಥರ ಏನೋ ಪರಿಸ್ಥಿತಿ ಉದ್ವಿಗ್ನ ಆಗೋಯ್ತೆ, ಹಾಗಾಗಿ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂದ ತಕ್ಷಣ ಅವ್ರು ಇಮಿಡಿಯೇಟ್ಲಿ ಅಲ್ಲೇ ಫೋನ್ ತೊಗೊಂಡು ಅವರ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಆಗೈತೆ ನಮ್ಮ ಹುಡುಗನಿಗೆ, ಸೊ ನೀವೇನು ಸ್ಟೆಪ್ ತೊಗೋಬೇಕು ಅಂದ ತಕ್ಷಣ ಅವರು ಇಮಿಡಿಯೇಟ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಾಲ್ ಮಾಡಿ ಕುಮಾರಣ್ಣವರು ಅವರು ಅಲ್ಲಿಂದ ಎಲ್ಲ ಡಿಪಾರ್ಟ್ಮೆಂಟ್ಗೂ ವ್ಯವಸ್ಥೆ ಮಾಡೋಕ್ಕೆ ಹೇಳಿ ನಮ್ಮ ಮಗನ್ನ ಕರ್ಕೊಬರೋಕ್ಕೆ ತುಂಬ ವ್ಯವಸ್ಥೆ ಮಾಡಿ ಅಲ್ಲಿಂದ ಸೇಫಾಗಿ ಕರ್ಕೊಬಂದಿದ್ದಾರೆ. ಇಲ್ಲಿ ಬೆಂಗಳೂರು ತನಕನೂ ಸೇಫಾಗಿ ಕರ್ಕೊಬಂದು ಬಿಟ್ಟರು. ಸೊ ಅದಕ್ಕೋಸ್ಕರ ಅವ್ರಿಗೆ ಕುಮಾರಸ್ವಾಮಿ ಅವರಿಗೆ ನಾನು ತುಂಬ ಆಭಾರಿ ಆಗಿರ್ತೀನಿ. ಯಾವಾಗಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರಿಗಂತೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ದೇಶದಾದ್ಯಂತ ಈಗಾಗಲೇ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ಇಸ್ರೋದ ರೆಡಾರ್ ಇರುವಂತಹ ಗ್ರಾಮದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಬೆಂಗಳೂರಿನ ಬ್ಯಾಲಾಳು ಗ್ರಾಮದಲ್ಲಿ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಇಡೀ ದೇಶದಾದ್ಯಂತ ಮುಂಜಾಗ್ರತಾ ಕ್ರಮವಾಗಿ ಅಲರ್ಟ್ ಅನ್ನ ಮಾಡಲಾಗಿದೆ. ಪಾಕಿಸ್ತಾನ ಯಾವ ಕ್ಷಣದಲ್ಲಿ ಏನ್ ಮಾಡುತ್ತೆ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಅಂತಹ ರೀತಿಯಾದಂತಹ ಪಾಕಿಸ್ತಾನವನ್ನ ನಂಬುವ ಹಾಗಿಲ್ಲ. ಹಾಗಾಗಿ ನಮ್ಮ ಜಾಗೃತೆಯಲ್ಲಿ ನಾವಿರಬೇಕು ಅಂತ ಹೇಳಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇಸ್ರೋ ಘಟಕಕ್ಕೆ ಭದ್ರತೆಯನ್ನ ಹೆಚ್ಚು ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಅನುಮಾನಾಸ್ಪದವಾಗಿ ಯಾರಾದರೂ ಚಲನವಲನವನ್ನ ಮಾಡಿದ್ರೆ ಅಂಥವರ ಮೇಲೂ ಕೂಡ ತೀವ್ರವಾದ ನಿಗಾವನ್ನ ಇಡೋದಕ್ಕೂ ಕೂಡ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿದೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಪೊಲೀಸರು ಭೇಟಿಯನ್ನ ಕೊಡ್ತಿದ್ದಾರೆ. ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ.